ಆನೆಗಳಿದ್ವ ಸರ್ ಇಲ್ಲ? ಆನೆಗಳಿತ್ತು. ಇಲ್ಲಿಂದ ಮೈಸೂರು ಸೀಮೆಗೆ ಅವುಗಳ ಸಂಚಾರ ಇತ್ತು. ಇಲ್ಲಿಂದ ದಾಂಡೇಲಿಯಿಂದ ಮೈಸೂರು ಸೀಮೆಗೆ ಅವುಗಳ ಸಂಚಾರ ಇತ್ತು. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಉಪವಾಸದ ಸ್ಮಾರಕ ಒಂದು ಹೊನ್ನಾವರದಲ್ಲಿದೆ, ಟಪ್ಪರ್ ಹಾಲ್ ಅಂತ ಕರಿ. ಹಡಗಿನಲ್ಲಿ ಬೀಳ್ಕೊಟ್ಟು ಈ ಜಿಲ್ಲೆಯ ಉಪವಾಸ ಬಿದ್ದ ಜನ, ರಂಗು ನಕ್ಕಿ ಉಂಡಂತ ಜನ 5,000 ಜನ ಸೇರಿ ಬೀಳ್ಕೊಡುಗೆ ಕೊಡ್ತಾರೆ. ಆ ಬ್ರಿಟಿಷರ ಆಸಕ್ತಿ ಮರದ ಕಡೆ. ಈ ರಾಜ ಮಹಾರಾಜರು ಮರಕ್ಕೆ ಹಬ್ಬಿದ ಬಳ್ಳಿಯಲ್ಲಿ ಆದಾಯ ಕಂಡಿದ್ರು, ಕಾಳುಮೆಣಸಿನಲ್ಲಿ ಆದಾಯ ಕಂಡಿದ್ರೆ ಮೊಟ್ಟ ಮೊದಲ ಬಸ್ಸು ಕುಮಟಾದಿಂದ ಸಿರ್ಸಿಗೆ ಬಂದಿದ್ದೆ 1921ರಲ್ಲಿ ಅಂತ ಗೊತ್ತಾಗಿ ಬ್ರಿಟಿಷರು ಭಾರಿ ಬುದ್ಧಿವಂತರಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ ಕಾಡನ್ನ ಸುಟ್ಟು ಸಸಿ ನೆಟ್ರೆ ತುಂಬಾ ಚೆನ್ನಾಗಿ ಬೆಳೀತದೆ ಅಂತ ಗೊತ್ತಾಗ್ತದೆ. ಹೆಚ್ಚು ಕಡಿಮೆ 80,000 ಎಕರೆ ಪ್ರದೇಶದ ಕಾಡನ್ನ ಕಡಿದು ಸುಟ್ಟು ಅಲ್ಲಿ ಸಾಗವಾನಿ ನಡೆದೋದು. ಬ್ರಿಟಿಷರ ಈ ಸಾಗವಾನಿ ಪ್ರೀತಿಯ ಹತ್ಯಾಕಾಂಡ ನಡೆದಂತ ಜಾಗ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಇವತ್ತು ಸಿರ್ಸಿ ಅಂದ್ರೆ ಉತ್ತರ ಕನ್ನಡ ಭಾಗ, ನಿಮ್ಗೆಲ್ಲರೂ ಗೊತ್ತು. ಇತ್ತೀಚೆಗೆ ಬಹುದೊಡ್ಡ ಚರ್ಚೆ ಇರುವುದಂತ ಹೇಳಿದ್ರೆ ಇಲ್ಲಿಯ ನದಿಯ ತಿರುವು ಯೋಜನೆಗಳು. ಅದರಲ್ಲಿ ಬೇಡ್ತಿ ನದಿನೂ ಇರ್ಬೋದು, ಹಾಗೇನೆ ಅಗನಾಶಿ ನದಿ ಇರ್ಬೋದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಶರಾವತಿ ಬಗ್ಗೆನೂ ನೀವು ಸುದ್ದಿಯನ್ನ ಕೇಳ್ತೀರಾ. ಹೀಗಾಗಿ ನಾನು ವಿಶೇಷವಾಗಿ ಇವತ್ತು ಉತ್ತರ ಕನ್ನಡದಲ್ಲಿದ್ದೇನೆ. ನನ್ನೊಂದಿಗೆ ಶಿವಾನಂದ್ ಕಳ್ವೆ ಸರ್ ಇದ್ದಾರೆ, ಪರಿಸರದ ಬಗ್ಗೆ ಬರಹಗಾರರು. ವಿಶೇಷ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಇಲ್ಲಿ ಯಾವೆಲ್ಲ ನದಿಗಳು ಬರ್ತಾವ ಅಂತ ಹೇಳಿ ಶಿವಾನಂದ್ ಸರ್ ಹತ್ರನೇ ಕೇಳ್ತೋಗ. ಸರ್, ವಿಶೇಷವಾಗಿ ಯಾಕೆ ಸರ್ ಇದು ಕಾಯ್ದಿಟ್ಟ ಪ್ರದೇಶ ಯಾಕಾಗುತ್ತೆ? ಯಾಕೆ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಭೂಮಾಲೀಕರು ಇದ್ದಾರೆ, ಒಬ್ಬೊಬ್ರ ಹತ್ರ 100-200 ಎಕರೆ ಜಮೀನಿದೆ, ಆದ್ರೆ ಇಲ್ಲಿ ಯಾಕಿಲ್ಲ ಸರ್? ಎಲ್ಲ ಕಡೆನೂ ಅರಣ್ಯ ಅರಣ್ಯ ಅರಣ್ಯ. ಒಂದನ್ನ ನೆನಪಿಸ್ಕೊಳ್ಬೇಕು, ಇಲ್ಲಿ ಅರಣ್ಯ ಕಡಿಮೆ ಆಗಿದೆ. ನಿಮಗೆ ಹೊರಗಿಂದ ಬಂದವರಿಗೆ ಇದು ಅರಣ್ಯ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ನಾವು ಯಾವುದೇ ಒಂದು ಪರಿಸರದ ವಿಚಾರ ಮಾತಾಡುವಾಗ ಗುಡ್ಡಗಾಡಿನ ಪ್ರದೇಶದಲ್ಲಿ ಶೇಕಡ ಇಂತಿಷ್ಟು ಭಾಗ ಅರಣ್ಯ ಇರಬೇಕು, ಶೇಕಡ 60 ಭಾಗ ಅರಣ್ಯ ಇರಬೇಕು ಅಂತ ಹೇಳ್ತೀವಿ. ಹಿಂದೆ ನಾನು ಹೇಳೋದು ಒಂದು 100-200 ವರ್ಷಗಳ ಹಿಂದೆ ಇದನ್ನೆಲ್ಲ ಹೇಗಿತ್ತು, ಅರಣ್ಯ ಜಾಸ್ತಿ ಇದೆ ಅಂತೆಲ್ಲ ಮಾತಾಡ್ತೀವಿ. ಇಲ್ಲಿಯೇ ಬದುಕಿರುವ ನಮಗೆ ಅರಣ್ಯ ಕಡಿಮೆ ಆಗಿದ್ದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅರಣ್ಯ ದಟ್ಟಣೆ ಇದೆ. ಗುಡ್ಡಗಾಡು ಪ್ರದೇಶ ಒಮ್ಮೆ ಬೋಳಾಯ್ತು ಅಂದ್ರೆ, ಮರಗಿಡಗಳು ಇರಲೇ ಇಲ್ಲ ಅಂತಂದ್ರೆ ಭೂಕುಸಿತ ಆರಂಭ ಆಗುತ್ತೆ, ಅಥವಾ ಮಳೆಗಾಲದ ತಕ್ಷಣಕ್ಕೆ ಪ್ರವಾಹ ಬರುತ್ತೆ, ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ, ಭೂ ಸವಕಳಿಯಿಂದ ಕೃಷಿ ಭೂಮಿಯಲ್ಲಿ ಏನೇನಾಗುತ್ತೆ. ಇದೆಲ್ಲವನ್ನ ಗಮನಿಸಿದಾಗ ಹಿಂದೆ ಕೂಡ ಅದು ಕಾನೂನು ರೂಪದಲ್ಲೇ ನಮ್ಮ ಪ್ರದೇಶ ಶೇಕಡ 60-70% ಅರಣ್ಯ ಇರಬೇಕು. ಹಿಸ್ಟ್ರಿಯನ್ನ ನಾವು ಗಮನಿಸಬೇಕು. ಕೊಡಗು ಏನಾಗ್ತಾ ಇದೆ ಈಗ ಅನ್ನೋದು ನೀವು ಹೇಳ್ತಾ ಇದ್ರೆ, ಅದೇ ನಮ್ಮ ಜಿಲ್ಲೆಯ ಹಿಸ್ಟ್ರಿಯನ್ನು ನಾವು ಗಮನಿಸಿ. ಏನ್ ಹೇಳುತ್ತೆ ಇತಿಹಾಸ ಅಂತಂದ್ರೆ, ನಮ್ಮಲ್ಲಿ ರಾಜ ಮಹಾರಾಜರು ಅನೇಕರು ಆಳ್ವಿಕೆ ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲೇ ಬಂದ್ರೆ ಸೋದೆ ಅರಸರು ಆಳಿದ್ದಾರೆ, ಸ್ವಲ್ಪ ದಿವಸ ಕೆಳದಿ ಅರಸರು ಆಳಿದ್ದಾರೆ, ಕೆಳಗಡೆ ಗೇರ್ಸೊಪ್ಪಿಯವರು ಆಳಿದ್ದಾರೆ, ಅದಕ್ಕೂ ಪೂರ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಡಿದೆ. ಹೀಗೆ ಅನೇಕ ರಾಜ ಮಹಾರಾಜರು ಇಲ್ಲಿ ಆಳ್ವಿಕೆ. ಆದಾಯ ಮೂಲ ಏನಾಗಿತ್ತು ಅಂದರೆ ಕಾಡಿನ ಉತ್ಪನ್ನ ಆದಾಯ ಮೂಲ ಆಗಿತ್ತು. ಕಾಡಿನ ಕಾಳು ಮೆಣಸು ಅಂತ ಹೇಳ್ತೀವಿ, ಪೆಪ್ಪರ್ ಅಂತ ಹೇಳ್ತೀವಿ, ಅದು ಆದಾಯ. ಅದು ಕಾನಿನಲ್ಲಿ ಬೆಳೆಯುವಂಥ ಬೆಳೆ, ಕಾಡಿನ ನೈಸರ್ಗಿಕ ಮರಗಳಿಗೆ ಹಬ್ಬಿದಂಥ ಒಂದು ಬಳ್ಳಿಯ ಉತ್ಪನ್ನ ಅದು. ಹಾಗೆ ಬೇರೆ ಬೇರೆ ಕಾಡಿನ ಉತ್ಪನ್ನದಿಂದ ಇಲ್ಲಿ ಜನಜೀವನ ಸಾಗಿತ್ತು. ಅಂತಹ ಹೊತ್ತಿನಲ್ಲಿ ಇಲ್ಲಿ ರಸ್ತೆಗಳು ಇರಲಿಲ್ಲ, ಕಾಲುದಾರಿಗಳಲ್ಲಿ ಪಯಣ ಇತ್ತು. ಇಂತಹ ಜಾಗದಲ್ಲಿ ಜನಜೀವನ ಶುರುವಾಗಬೇಕು ಅಂದ್ರೆ 2 ಕಡೆ ಮಾತ್ರ ಜನಜೀವನ. ಒಂದು ಕರಾವಳಿ ಭಾಗ, ಕರಾವಳಿಯ ಪಟ್ಟಿ ಏನು ಅದು 1 ಕಿಲೋಮೀಟರಿಂದ 1.5-2 ಕಿಲೋಮೀಟರ್ ಪಟ್ಟಿ ಬಿಟ್ರೆ, ಘಟ್ಟದ ಮೇಲ್ಭಾಗ ಅಂದ್ರೆ ನಾವೀಗ ಸಿರ್ಸಿ ಅಂತ ಹೇಳ್ತೀವಿ ಅಥವಾ ಬನವಾಸಿ ಅಂತೀವಿ, ಈ ಭಾಗದಲ್ಲಿ ಜನವಸತಿ ಇತ್ತೆ ಬಿಟ್ರೆ ನಡುವೆ ಜನ ಇರಲಿಲ್ಲ. ಈಗ ಒಂದು 100-150 ವರ್ಷದ ಹಿಂದಿನ ದಾಖಲೆಗಳನ್ನು ನೋಡಿದ್ರೆ ಕಾಡಿನಲ್ಲಿ ಜನ ಬಂದು ಕೃಷಿ ಮಾಡೋದಕ್ಕೆ ಕೊಟ್ಟ ಪ್ರೋತ್ಸಾಹದ ಯೋಜನೆಗಳು ಕಾಣ್ತವೆ. ಬ್ರಿಟಿಷ್ ದಾಖಲೆಗಳು ಹೇಳ್ತವೆ ಹೇಗೆ ಕಾಡು ಒಳಗಡೆ ಜನ ಬರಬೇಕು, ಹೇಗಿರಬೇಕು ಅಂತ. ಯಾಕಿತ್ತು ಪರಿಸ್ಥಿತಿ ಅಂದ್ರೆ, ಆಗ ರೋಗ ರುಜಿನಗಳು ಜಾಸ್ತಿ ಇತ್ತು, ಪೇಟೆಗಳಲ್ಲಿ ಪ್ಲೇಗ್ ಬಂದು ಹೋಗ್ತಾ ಇತ್ತು, ಒಳಗಡೆ ಮಲೇರಿಯಾ ಪೀಡಿತ ಪ್ರದೇಶ ಆಗಿತ್ತು, ಮಳೆಗಾಲದಲ್ಲಿ 5-6 ತಿಂಗಳು ಸಂಪರ್ಕ ರಹಿತ ಆಗ್ತಿತ್ತು. ಹಾಗಾಗಿ ಜನಜೀವನ ಬದುಕೋದಿದೆಯಲ್ಲ ಅದು ಕಷ್ಟ ಇತ್ತು. ನಮಗೆ ಆಧುನಿಕ ಸೌಲಭ್ಯಗಳು ಅಂತ ಹೇಳ್ತೀವಿ. ಒಂದು ಎತ್ತಿನ ಗಾಡಿ ಬಂದಿದ್ದು ಕೂಡ ಚರಿತ್ರೆಯಲ್ಲಿ ದೊಡ್ಡ ಸಂಗತಿ. ಯಾಕೆಂದ್ರೆ ಬಯಲುಸೀಮೆಗೆ, ಮೈಸೂರು ಸೀಮೆಯಲ್ಲಿ 1800ರಲ್ಲೇ ಎತ್ತಿನ ಗಾಡಿ ಇತ್ತು. ನಮ್ಮ ಮಲೆನಾಡಿನಲ್ಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1826ಕ್ಕೆ ಎತ್ತಿನ ಗಾಡಿ ಬಂದು 1856ನೇ ಇಸ್ವಿ ಹೊತ್ತಿಗೆ ಈ ದೇವಿಮನೆ ಘಟ್ಟದಲ್ಲೋ ಅಥವಾ ಆ ಕಡೆ ಯಲ್ಲಾಪುರದ ಇದ್ರ ಘಟ್ಟದಲ್ಲೋ, ಶಿರ್ಲೆ ಘಟ್ಟದಲ್ಲೋ ಅಲ್ಲಿ ಇದಾಗುತ್ತೆ, ಎತ್ತಿನ ಗಾಡಿ ಓಡಾಟಗಳು ಶುರುವಾಗುತ್ತೆ. ನೋಡಿ, 1874ರ ನಂತರನೇ ಎತ್ತಿನ ಗಾಡಿ ಮತ್ತು ಕರಾವಳಿ ಈ ಸಂಪರ್ಕ ಶುರುವಾಗಿರೋದು. ಅದಕ್ಕೂ ಪೂರ್ವದಲ್ಲಿ ನಿಮಗೆಲ್ಲೂ ಹಳ್ಳ ಕೊಳ್ಳಗಳು, ತಗ್ಗು ದಿನ್ನೆಗಳು ಇರುವ ಕಾರಣಕ್ಕಾಗಿ ಇಲ್ಲಿಂದ ಒಂದು 50 ಕಿಲೋಮೀಟರ್ ಹೋಗೋದಾದರೆ ದೂರ ದೇಶಕ್ಕೆ ಹೋಗುವಂತೆ ಕಷ್ಟವಾಗುತ್ತಿತ್ತು ಅಂತ ದಾಖಲೆಗಳೇ ಸ್ಪಷ್ಟಪಡಿಸ್ತವೆ. ಇಂಥ ಹೊತ್ತಿನಲ್ಲಿ ಇಲ್ಲಿ ಕೃಷಿ ಆಗಬೇಕು ಅಂತಂದರೆ ಹೇಗೆ? ಒಂದು ಕಾಡು ಪ್ರಾಣಿಗಳ ಹಾವಳಿ, ಭತ್ತನೋ ಅಡಿಕೆನೋ ಮತ್ತೊಂದು ಬೆಳಿತಾನೆ ಅಂದರೆ ಕಾಡು ಹಂದಿಗಳನ್ನ ಇಂದಾಗ್ತಾ ಇತ್ತು. ದನಕರು ಸಾಕಬೇಕು ಅಂದರೆ ಹುಲಿ ಹಾವಳಿ ಇತ್ತು. 1857ರಿಂದ 77ರ 20 ವರ್ಷದ ಅವಧಿಯಲ್ಲಿ 510 ಹುಲಿಗಳನ್ನು ಬೇಟೆಯಾಡಿದಂಥ ಜಾಗ ಕೆನರಾ ಜಿಲ್ಲೆ. ಅಷ್ಟು ಹುಲಿಗಳು ಎಲ್ಲ ಕಡೆ. ನಮ್ಮ ಊರ ಹೆಸರುಗಳು
ಎಲ್ಲ ಹುಲಿಯಿಂದನೇ ಶುರು. ಅನೇಕ ಹುಲಿಗುಡ್ಡ ಅಂತ ಕರಿತೀವಿ, ಹುಲಿ ಮನೆ ಅಂತ ಕರಿತೀವಿ, ಹೀಗೆ ಹುಲಿಗಳಿದ್ದ ಜಾಗಗಳೇ ಎಲ್ಲ. ಹಾಗಾಗಿ ಜನಜೀವನ ಇಲ್ಲಿ ಕಾಡೊಳಗೆ ಶುರುವಾಗಬೇಕು ಅಂದ್ರೆ ಅದು ಸುಲಭದ ಕೆಲಸ ಆಗಿರಲಿಲ್ಲ, ಸಾಹಸದ ಕೆಲಸ ಆಗಿತ್ತು. ರಾಜರೇನೋ ಕೋಟೆ ಕಟ್ಟಿ ಸೈನ್ಯ ಕಟ್ಟಿಕೊಂಡು ಬದುಕಿದ್ರು, ಆದರೆ ರೈತರಿಗೆ ಬೇಲಿ ಕಟ್ಟಿ ಅದಂಥ ಕೋಟೆ ಅಂತ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅರಣ್ಯ ಕಾನೂನುಗಳು ಬಿಗಿ ಇದ್ವು. ನೆನಪಿಡಿ, ಇವತ್ತು ನಾವೇನು ಅರಣ್ಯ ಕಾನೂನನ್ನು ಬಿಗಿ ಇದೆ ಹೇಳ್ತೀವಿ, ಇದೇ ಕಾನೂನು 1870ರಲ್ಲಿತ್ತು. ಕಾಡಿಗೆ ಹೋಗಿ ಸೊಪ್ಪು ತರಬಾರ್ದು, ಕಾಡಿನ ಹೋಗಿ ಒಣ ಎಲೆ ತರಬಾರ್ದು, ಕಾಡಿಂದ ಉರುವರು ತರಬಾರ್ದು, ಕಾಡಿಗೆ ದನಕರು ಮೇಯೋಕೆ ಬಿಡಬಾರ್ದು. ಇದು 1870ರಿಂದ 1924ರವರೆಗೆ ನಾವು ನೋಡ್ತಾ ಇರುವಂತಹ ಅರಣ್ಯ ಚಳುವಳಿಗಳ ದಾಖಲೆಗಳಲ್ಲಿ ನಮಗೆ ಇದು ಸಿಗ್ತದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷರು ಈ ಥರ ನಿಯಮಗಳು ಯಾಕೆ ಮಾಡಿದರು ಅಂತಂದರೆ, ಒಂದು ತಮಾಷೆ ಇದೆ. ಬ್ರಿಟಿಷರು ಈ ಭಾಗಕ್ಕೆ ಬಂದು ಆಳ್ವಿಕೆ ಮಾಡುವಾಗ ಅವರಿಗಿರೋ ಸಂಪತ್ತು ಆಲ್ರೆಡಿ ಕಾಳುಮೆಣಸಿನ ಇದು ಕಡಿಮೆ ಆಗಿತ್ತು. ಕಾಳುಮೆಣಸೇ ಇರಲಿಲ್ಲ, ಇತ್ತು, ಅಡಿಕೆ ತೋಟದಲ್ಲಿ ಉತ್ಪನ್ನ ಆಗಿ. ಆ ಬ್ರಿಟಿಷರ ಆಸಕ್ತಿ ಮರದ ಕಡೆ. ಈ ರಾಜ ಮಹಾರಾಜರು ಮರ ಕಬ್ಬಿದ ಬಳ್ಳಿಯಲ್ಲಿ ಆದಾಯ ಕಂಡಿದ್ರು, ಕಾಳುಮೆಣಸಿನಲ್ಲಿ ಆದಾಯ ಕಂಡಿದ್ರೆ, ಬ್ರಿಟಿಷರು ಬಂದವರು ಮರದಲ್ಲಿ ಆದಾಯ ಕಂಡಿದ್ರು. ನನ್ನ ಇದು ಅಂದ್ರೆ ಮರವನ್ನೇ ಕಡಿಯೋದು. ಉದಾಹರಣೆಗೆ ತೇಗದ ಮರಗಳಿಗೆ ತುಂಬಾ ಬೇಡಿಕೆ ಇತ್ತು. ಯಾಕೆ ಬ್ರಿಟಿಷರಿಗೆ ತೇಗ? ಆಗ ಹಡಗಿನ ಸಂಚಾರ ಜಾಸ್ತಿ, ಹಡಗಿನ ಓಡಾಟಕ್ಕೆ ತೇಗ ಬೇಕಾಯಿತು, ರೈಲ್ವೆ ಸ್ಲೀಪರ್ಗಳಿಗಾಗಿ ತೇಗ ಹಾಕಲಾಯಿತು. ಅವರ ಏನು ಚಳಿ ಪ್ರದೇಶಗಳಲ್ಲಿ ವಿದೇಶಕ್ಕೆ ಸಾಗಿಸಿ ಇವನು ಬಂಗ್ಲೆಗಳನ್ನು ಕಟ್ಟೋದಕ್ಕೆ ಹಲಗೆಗಳಿಗಾಗೂ ಕ್ಯಾನ್ರಾ ಜಿಲ್ಲೆಯ ತೇಗ ಹೋಗಬೇಕಾಯ್ತು. ನೈಸರ್ಗಿಕವಾಗಿತ್ತು. ಆಗ ತೇಗ ತೋಟ ಅಲ್ಲ, ನಮ್ಮದೇ ಕಾಡಿನ ಮರ. ಎಕರೆಗೆ 5ರಿಂದ 6 ಮರಗಳು ಬೆಳೆದಿದ್ದು. ಎಲ್ಲಿಯೂ ನೋಡದ ಅತ್ಯುತ್ತಮ ದೊಡ್ಡ ಗಾತ್ರದ ಮರಗಳನ್ನು ಇಲ್ಲಿ ನೋಡಿದೆ ಅಂತ ಮಲಬಾರ್ ವರ್ತಕರು ಬರೀತಾರೆ. ಸೋಂದಾ ಪ್ರದೇಶದಲ್ಲಿ ನೋಡಿದೆ. ಬ್ರಿಟಿಷರಿಗೆ ಈ ತೇಗದ ಮೇಲೆ ಕಣ್ಣು ಬಿತ್ತು. ಯಾವಾಗ ಬಿತ್ತು? ಅವರು ಆಳ್ವಿಕೆ ಮಾಡ್ತಾ ಇದ್ರು. 1800ರಲ್ಲಿ ಒಂದು ಸರ್ವೆ ಆಯಿತು. ಫ್ರಾನ್ಸಿಸ್ ಬುಕಾನನ್ ಫೆಬ್ರವರಿ 18ರಿಂದ ಮಾರ್ಚ್ 16ರವರೆಗೆ ಇಲ್ಲಿ ಓಡಾಡಿದ ನಂತರ ಎಲ್ಲಿ ಸಾಗವಾನಿ ಇದೆ ಅಂತ ಅವ್ರ ರಿಪೋರ್ಟ್ಗಳಲ್ಲಿ ಬಂತು. 1805ರಲ್ಲಿ ಟೀಕ್ ಸಬ್ ಕಮಿಷನ್ ಅಂತ ಆಯ್ತು. ಇದೆಲ್ಲವನ್ನ ನೋಡಿಕೊಂಡು ಸಾಗವಾನಿಯನ್ನ ಬಗ್ಗೆ ಅವ್ರ ಗಮನ ಹೆಚ್ಚು. ಬ್ರಿಟಿಷರು ಇಲ್ಲಿ ಆನೆ ಹೊಡೆಯೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಹುಲಿ ಹೊಡೆಯೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಮಂಗಗಳನ್ನು ಹೊಡೆಯೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆದರೆ ಅವರು ತೇಗವನ್ನ ಪ್ಲಾಂಟೇಶನ್ ಏನು ಮಾಡ್ತಾರೆ 1845ರ ನಂತರದಲ್ಲಿ ಪ್ಲಾಂಟೇಶನ್ ಶುರುವಾಗ್ತದೆ. ಆ ಪ್ಲಾಂಟೇಶನ್ ಸಸಿಗಳನ್ನು ಎಲ್ಲಾದರೂ ಆನೆಗಳು ತುಳಿದು ಬಿಟ್ರೆ ಆನೆ ಹೊಡೆಯೋಕ್ಕೆ ಪರ್ಮಿಷನ್ ಇತ್ತು. ಅವರು ಮಾಡಿದ ಪ್ಲಾಂಟೇಶನ್ಗಳಿಗೆ ಹಾನಿ ಮಾಡಿದ್ರೆ ಆನೆ ಹೊಡೆಯೋದಕ್ಕೆ ಪರ್ಮಿಷನ್ ಇತ್ತು. ಆನೆಗಳಿದ್ವ ಸರ್? ಇಲ್ಲ, ಆನೆಗಳಿತ್ತು. ಇಲ್ಲಿಂದ ಮೈಸೂರು ಸೀಮೆಗೆ ಅವುಗಳ ಸಂಚಾರ ಇತ್ತು. ಇಲ್ಲಿಂದ ದಾಂಡೇಲಿಯಿಂದ ಮೈಸೂರು ಸೀಮೆಗೆ ಅವುಗಳ ಸಂಚಾರ ಇತ್ತು. ಸೋಂದಾದಲ್ಲೇ ಆನೆಗಳ ಒಂದು ತಂಡ ಇತ್ತು. ಅದಷ್ಟು ಕೂಡ ಬೇಟೆಯಾಗಿ ಹೋಗಿದೆ. ನಾನು ಆ ದಾಖಲೆಗಳು ನಮಗೀಗ ಹೆಚ್ಚು ಕಡಿಮೆ 1932ರವರೆಗೂ ಆನೆಗಳ ಹಾವಳಿ ಆಗ್ತಾ ಇದ್ದ ಹಳ್ಳಿಗಳ ಬಗ್ಗೆ ವಿವರಗಳು ಲಭ್ಯ ಇದೆ. ಆನೆಗಳ ಕನ್ನಡದಲ್ಲಿ ಆನೆಗಳ ಹಾವಳಿ ಇತ್ತು. ಇದೆ ಸಾಕಷ್ಟು ಇದೆ. ಹುಲಿಗಳ ಹಾವಳಿ ಇತ್ತು, ಆನೆಗಳ ಹಾವಳಿ ಇತ್ತು. ಹಂದಿಗಳ ಹಾವಳಿಯ ಬಗ್ಗೆ ಮುಂಬೈ ಕಾಯ್ದೆ ಕೌನ್ಸಿಲಲ್ಲಿ ಅಧಿಕಾರಿ ಒಂದು ಪ್ರೆಸ್ ನೋಟ್ ಕೊಡ್ತಾರೆ. ಆ ಕಾಲಕ್ಕೆ ಒಂದು 5-10 ಪೇಜ್ ಇರಬೇಕು. ಹಂದಿಗಳು ಯಾಕೆ ಜಾಸ್ತಿ ಆದವು ಅಂತ ಹೇಳ್ತಾ ಅವ್ರು ಒಂದು ಮಾತು ಹೇಳ್ತಾರೆ, ನಾವು ಹಂದಿಗಳ ವೈರಿಯಾದ ಹುಲಿಯನ್ನು ಹೊಡೆದಿದ್ದೀವಿ. ಯಾಕೆಂದ್ರೆ ಗೇಮ್ ಸೆಂಚುರಿ ಆಗಿತ್ತು. ಕ್ಯಾನ್ರಾ ಜಿಲ್ಲೆ ಗೇಮ್ ಸೆಂಚುರಿಯಾಗಿ ಹುಲಿಗಳನ್ನು ಬೇಟೆಯಾಡುವ ತಾಣ ಆಗಿತ್ತು. ಹಾಗೆ ಬ್ರಿಟಿಷರಿಗೆ ಮೋಜು ಮಸ್ತಿ ಮಾಡೋದಕ್ಕೆ ಹುಲಿ ಬೇಟೆಯಾಡಿದ್ರು. ನಮ್ಮ ಜನ ಬೇಟೆಯಾಡಲಿಲ್ಲ. ನಮ್ಮ ಜನ ಬೇಟೆ ಆಡ್ತಿದ್ರು ಅಂದರೆ ದನಕರುವನ್ನು ತಿನ್ನುವ ಹುಲಿಗಳನ್ನು ಮಾತ್ರ ಬೇಟೆಯಾಡ್ತಿದ್ರು. ತೊಂದರೆ ಕೊಟ್ಟಾಗ, ಮನುಷ್ಯನಿಗೆ ತೊಂದರೆ ಕೊಟ್ಟಾಗ ಮಾತ್ರ ಬೇಟೆಯಾಡ್ತಿದ್ರು. ಹುಲಿಯನ್ನು ಪೂಜೆ ಮಾಡುವಂಥ ಜನ ಇಲ್ಲಿ ಎಲ್ಲ ಸಮುದಾಯ ಕೃಷಿಕರು ಹುಲಿಯನ್ನು, ಯಾಕೆಂದರೆ ದೀಪಾವಳಿಯಲ್ಲಿ ಹುಲಿ ಪೂಜೆಯೊಂದಿಗೆ ನಮ್ಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ರಾಣಿಗಳು ಇಷ್ಟೆಲ್ಲ ನಡೀತಾ ಇರುವಾಗ ಏನು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತ ಬೆಳೆ ರಕ್ಷಣೆ ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಚರ್ಚೆಗಳಾಗ್ತವೆ. ಕಾಡು ಹಂದಿಯನ್ನು ಹೊಡೆಯೋದಕ್ಕೆ ಕೊಡೋದಿಲ್ಲ. ಕಾಡು ಹಂದಿಯನ್ನು ಹೊಡೆಯೋದಕ್ಕೆ ಕೊಟ್ಟ ಕಾನೂನಿನಲ್ಲಿ ಕೃಷಿ ಭೂಮಿಗೆ ಬಂದ ಗಂಡು ಹಂದಿಯನ್ನು ಮಾತ್ರ ಬೇಟೆ ಆಡಬೇಕು ಅಂತ ಹೇಳ್ತಾರೆ. ಆಗ ನಮ್ಮ ಜನ ಹೇಳ್ತಾರೆ, ಬಾಲ ಎತ್ತಿ ಬೇಟೆ ಮಾಡ್ಬೇಕಂತ ಕೇಳ್ತಾರೆ. ಅಂದರೆ ಗಂಡು ಹೆಣ್ಣು ನೋಡ್ಕೊಂಡು ಬೇಟೆ ಆಡೋಕ್ಕಾಗಲ್ಲ. ಆಮೇಲೆ ಬೇರೆ ರೀತಿಯ ನಿಯಮಗಳು ಬರ್ತವೆ. ನಾನು ಹೇಳೋದೇನು ಅಂತಂದರೆ, ಬ್ರಿಟಿಷ್ ಕಾಲದಲ್ಲಿ ಅರಣ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟರು. ಅದೇ ಹೊತ್ತಿಗೆ ಕೃಷಿ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ಟರು ಅಂದರೆ 1919ರಲ್ಲಿ ಜಂಗಲ್ ಮಹಲ್ ಅಂತ ಒಂದು ಯೋಜನೆ ಮಾಡಿದ್ರು. ಮಹಲ್ ಅಂದರೆ ಊರು ಕಟ್ಟೋದು, ಅಡವಿಯಲ್ಲಿ ಹಳ್ಳಿ ಕಟ್ಟೋದು ಅಂತ ಅರ್ಥ. ಅದೇನಪ್ಪ ಅಂತಂದರೆ, ನೀವು ಕಾಡು ಕಡಿಯೋದಕ್ಕೆ, ಮರ ಕಡಿಯೋದಕ್ಕೆ ನಿಮಗೆ ಪುಕ್ಕಟೆಯಾಗಿ ಜಮೀನು ಕೊಡ್ತೀವಿ, ಭೂಮಿ ಕೊಡ್ತೀವಿ, ಪುಕ್ಕಟೆ ನೀರು ಕೊಡ್ತೀವಿ, ಬೇಲಿ ಕಟ್ಟೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ತೀವಿ, ಆಮೇಲೆ ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತೀವಿ, ದನಕರು ಮೇಯೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋದು ಆ ಯೋಜನೆಯ ಇದಾಗಿತ್ತು. 1919ರಲ್ಲಿ ಜಂಗಲ್ ಮಹಲ್ ಅಂತ ಯೋಜನೆಗಳು ಜಾರಿಯಾದದ್ದು ಮೈಮೆ ಅಂತ ಶರಾವತಿ ಕಣಿವೆ ಪ್ರದೇಶದಲ್ಲಿ. ನೆನಪಿಡಿ, ಆಗ ನಮ್ಮ ಜನ ಅದನ್ನು ವಿರೋಧಿಸಿದರು. ಯಾಕೆ ವಿರೋಧಿಸಿದ್ರು ಅಂದರೆ, ಮೈಮೆ ಆಗಲೇ ದೇವ್ರ ಕಾಡಾಗಿತ್ತು. ಆ ಕಾಡನ್ನು ಕಡಿಯೋದಕ್ಕೆ ಯಾರೂ ಹೋಗಲೇ ಇಲ್ಲ. ಮತ್ತು ಕಾಡು ಕಡಿಯೋಕ್ಕೆ ಜನ ಹೋಗ್ಬಿಟ್ರೆ ಕೃಷಿಯಾಗಿ ಇರೋ ಕೂಲಿಗಳೇ ಇಲ್ವಲ್ಲ. ಈ ಜಿಲ್ಲೆಯ ದೊಡ್ಡ ವಿಚಿತ್ರ ಅಂತಂದರೆ, ಆರಂಭದಲ್ಲಿ ಕೂಲಿಗಳೆಲ್ಲ ನಮಗೆ ಪಕ್ಕದ ದಕ್ಷಿಣ ಕನ್ನಡದಿಂದ, ಕರಾವಳಿಯಿಂದ ಬರಬೇಕು, ಇಲ್ಲ ಅಥವಾ ಈ ಉತ್ತರ ಕನ್ನಡದ ಕರಾವಳಿಯಿಂದನೇ ಕೂಲಿಗಳು ಬರಬೇಕು. ಬಯಲುಸೀಮೆಯ ಜನಗಳು ಇಲ್ಲಿಯ ಆರೋಗ್ಯವನ್ನು ಸಹಿಸೋಕ್ಕಾಗೋದಿಲ್ಲ, ಇಲ್ಲಿ ವಾತಾವರಣ ಅರಣ್ಯದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಅವರಿಗೆ, ಇಲ್ಲಿಯ ಕೃಷಿ ಅನುಭವ ಇಲ್ಲ. ಹಾಗಾಗಿ
ಅವ್ರು ಕೆಲಸ ಕೇಳ್ಕೊಂಡು ಬಂದರೆ ಇಲ್ಲಿ ರೋಗಗಳು ಅಂದರೆ ಅಡಿಕೆಗೆ ಬರುವಂಥ ರೋಗಗಳು ಮಹಾಳಿ ಅಂತ ಹೇಳ್ತೀವಿ, ಕೊಳೆ ರೋಗ ಅಂತ ಹೇಳ್ತೀವಿ, ಅದರಿಂದ ಅಡಿಕೆ ತೋಟ ನಾಶ ಹೋಗ್ತಿತ್ತು, ಬೆಳೆ ಹಾನಿ ಹೋಗ್ತಿತ್ತು, ದುಡ್ಡು ಕೊಡೋಕೆ ದುಡ್ಡು ಇರ್ತಾ ಇರಲಿಲ್ಲ. ಪಾಪ ಅವರು ಕೂಲಿಗಳು ಅಳ್ತಾ ಹೋಗ್ತಿದ್ರು, ವಾಪಸ್ ನಮಗೆ ಕೂಲಿ ಇಲ್ಲ ಅಂತ. ಭತ್ತದ ಗದ್ದೆಯಲ್ಲಿ ಗದ್ದೆ ಮಾಡಬೇಕು ಅಂತಂದರೆ ಭತ್ತದ ನಾಟಿಯ ಕ್ರಮ ಗೊತ್ತಿರಲಿಲ್ಲ. ಒಬ್ಬ ನಾಟಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಆಗ ನಾಟಿಯ ಕ್ರಮಗಳೇ ಇವತ್ತೊಂದು 50-60 ವರ್ಷಗಳಿಂದ ನಾಟಿ ಕ್ರಮಗಳು ನಂತರ ಬಂದಿದ್ದು. ಮತ್ತು ಆ ನಾಟಿ ಮಾಡಿದ್ಮೇಲೆ ಕಾಡು ಪ್ರಾಣಿಗಳ ಹಾವಳಿಯಿಂದ 1 ಎಕರೆಗೆ 6-7 ಚೀಲ ಭತ್ತ ಆಗ್ತಿತ್ತು. 6-7 ಚೀಲ ಭತ್ತ ಆಗ್ತಿತ್ತು. ಇವತ್ತು ನೀವು ಸಿಂಧೂರು ಪ್ರದೇಶಕ್ಕೆ ಹೋದ್ರೆ 55 ಚೀಲ ಭತ್ತ ಬೆಳೀತಾರೆ. ಇಲ್ಲಿ ಅಷ್ಟು ಭತ್ತ ಬೆಳೆಯೋದ್ರೆ ಕಾಡು ಪ್ರಾಣಿಗಳ ಹಾವಳಿಯಿಂದ. ಹಾಗಾಗಿ ಉಪವಾಸ ಬೆಳಿತಿದ್ರು. ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಉಪವಾಸದ ಸ್ಮಾರಕ ಒಂದು ಹೊನ್ನಾವರದಲ್ಲಿದೆ, ಟಪ್ಪರ್ ಹಾಲ್ ಅಂತ ಕರಿ. ಟಪ್ಪರ್ ಅಂದರೆ ಈ ಜಿಲ್ಲೆಯ ಕಲೆಕ್ಟರ್ ಆದವನು. ಆ ಕಲೆಕ್ಟರ್ ಏನು ಮಾಡ್ದ ಅಂತಂದರೆ, ಈ ಜಿಲ್ಲೆಯಲ್ಲಿ ಜನ ಆಹಾರ ಇಲ್ಲದೆ ಸಾಯ್ತಾ ಇದ್ರು. ಆಗ ಅಕ್ಕಿ ಇರಲಿಲ್ಲಲ್ಲ, ಇದೇ ಕಾರಣಕ್ಕೆ ಕಾಡಿನ ಮರವನ್ನು ಸೊಪ್ಪನ್ನು ತಿಂದು ಜನ ಬದುಕ್ತಾ ಇದ್ರು. ಅವನು ರಂಗೂನ್ದಿಂದ ಅಕ್ಕಿಯನ್ನು ಹಡಗ್ನಲ್ಲಿ ತರಿಸ್ತಾನೆ. ರಂಗೂನ್ ನಮ್ಮದೇ ಪ್ರದೇಶ ಆಗಿತ್ತು. ರಂಗೂನ್ನಿಂದ ಅಕ್ಕಿ ತರಿಸಿದ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ಕೇಳುತ್ತೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಇಲ್ಲಿಯ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಾರೆ, ನೀ ಯಾಕೆ ತರಿಸಿದೆ ಅದನ್ನ? ಇದೆಲ್ಲ 1919 ಕತೆ. ಆಗ ತನ್ನ ಜನ ಸಾಯ್ತಾ ಇದ್ದಾರೆ, ನೋಡ್ಲಿಕ್ಕಾಗಲ್ಲ, ತರಿಸಿದ್ದೀನಿ ಅಂತ ಹೇಳಿದಾಗ ಅವನು ತಂದ ಅಕ್ಕಿಯನ್ನು ಯಾವುದೇ ಹೆಚ್ಚಿನ ಲಾಭಾಂಶ ಇಲ್ಲದೆ ಜನಕ್ಕೆ ಒದಗಿಸುವ ಕೆಲಸವನ್ನು ವ್ಯಾಪಾರಿಗಳು ಮಾಡ್ತಾರೆ, ಹೊನ್ನಾವರದ ವ್ಯಾಪಾರಿಗಳು ಮಾಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಆ ಟಪ್ಪರ್ನಿಗೆ ಪದತ್ಯಾಗ ಮಾಡಿ ಹೋಗುವಷ್ಟು ಹಿಂಸೆ ಕೊಡ್ತದೆ. ಅವನು ಪದತ್ಯಾಗ ಮಾಡಿ ಮುಂಬೈಗೆ ಹೊರಟಾಗ ಅವನನ್ನು ಹೊನ್ನಾವರಕ್ಕೆ ಕರೆತಂದು ಹಡಗಿನಲ್ಲಿ ಬೀಳ್ಕೊಟ್ಟು ಈ ಜಿಲ್ಲೆಯ ಉಪವಾಸ ಬಿದ್ದ ಜನ, ರಂಗೂನ್ ಅಕ್ಕಿ ಉಂಡಂಥ ಜನ 5,000 ಜನ ಸೇರಿ ಬೀಳ್ಕೊಡುಗೆ ಕೊಡ್ತಾರೆ. ಅವನು ತಂದ ಅಕ್ಕಿಯನ್ನು ಮಾರಿ ಉಳಿದ ಸ್ವಲ್ಪದೇ ಹಣ 1,300 ರೂಪಾಯಿನೇನೋ ಬಳಸಿ ಇವತ್ತಿಗೂ ಟಪ್ಪರ್ ಹಾಲ್ ಕಟ್ಟಿದ್ದಾರೆ. ಆ ಬ್ರಿಟಿಷ್ ಕಲೆಕ್ಟರ್ ನೆನಪಿಗೆ ಆ ಟಪ್ಪರ್ ಸರ್ಕಲ್ ಅಂತ ಇದೆ, ಇವತ್ತಿಗೂ ಹಾಲ್ ಆ ಕಟ್ಟಡ ಇದೆ, ಹೊನ್ನಾವರದಲ್ಲಿದೆ. ಅದು ಇತಿಹಾಸ, ಬರಗಾಲದ ಇತಿಹಾಸ. ನಾನು ಯಾಕೆ ಹೇಳ್ತೀನಿ ಅಂದರೆ, ಗಾಡು ಪ್ರದೇಶ, ಅತಿಯಾದ ಮಳೆ ಪ್ರದೇಶ, ಪ್ರಾಣಿಗಳ ಹಾವಳಿ, ರೋಗ ರುಜಿನಗಳು, ಸಂಪರ್ಕ ಇಲ್ಲ, ಎಲ್ಲವೂ ಕಾರಣಕ್ಕೆ. ನೀವು ನೋಡಿ, ಅಕ್ಕಿಯನ್ನ ಮಾಡೋದಕ್ಕೆ ರೈಸ್ ಮಿಲ್ಗಳು ಬಂದಿದ್ದೇ ಇಲ್ಲಿ 1930 ನಂತರ. ಮೊಟ್ಟ ಮೊದಲ ಬಸ್ಸು ಕುಮಟಾದಿಂದ ಸಿರ್ಸಿಗೆ ಬಂದಿದ್ದೇ 1921ರಲ್ಲಿ. ಗುಜರಾತಿ ವ್ಯಾಪಾರಿ ಬಸ್ ತರ್ತಾನೆ. ಎತ್ತಿನ ಗಾಡಿಗಳ ಪಯಣವೇ ಹೆಚ್ಚಿನ ಇದಿರುತ್ತೆ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಈ ಜಿಲ್ಲೆ ಅರಣ್ಯ ಹೇಗೆ ಉಳಿತು ಅನ್ನೋದು. ಇಷ್ಟೆಲ್ಲ ಆದ ನಂತರ ರಸ್ತೆಗಳ ಸುಧಾರಣೆ ಆಯಿತು, 17 ಕಾಲುದಾರಿಗಳಿದ್ದಲ್ಲಿ ಸ್ವಲ್ಪ ಗಾಡಿ ದಾರಿಗಳದು, ಚಕಡಿಗಳ ಓಡಾಟ ಆಯಿತು, ಬಸ್ಗಳ ಓಡಾಟ, ಜನಕ್ಕೆ ಆರೋಗ್ಯ ಬಂತು, ಶಿಕ್ಷಣ ಸಿಕ್ತು. ಇದೆಲ್ಲದರ ಕಾರಣಕ್ಕೆ ಜನಸಾಂದ್ರತೆ ಹಿಂದೆ 1 ಚದರ ಕಿಲೋಮೀಟ್ರಿಗೆ 10-15 ಜನ ಇದ್ದ 150 ವರ್ಷದ ಹಿಂದೆ, ಒಂದು 100 ವರ್ಷದ ಹಿಂದೆ ಬಂದಾಗ ಒಂದು 20 ಜನ ಆಗ್ತಾರೆ. ಇವತ್ತು ಬಂದಾಗ ಅದು 500 ಜನನೋ ಏನೋ ಬರ್ಬೋದು. ಆದರೆ ನಾನು ಹೇಳೋದೇನು ಅಂದರೆ, ಆ ಪ್ರದೇಶಗಳಲ್ಲಿ ಯಾವ ಗುಡ್ಡದಲ್ಲಿ ಅವನು ಕೃಷಿ ಮಾಡ್ತಾನಲ್ಲ, ಅವನು ಹೆಚ್ಚು ವರ್ಷ ಇರೋದಿಲ್ಲ ಅಲ್ಲಿ, ವಲಸೆ. ಯಾಕೆಂದ್ರೆ ಅಲ್ಲಿ ಅದೇನೋ ಕಷ್ಟಕ್ಕೆ ಅವನೇನೋ ತೊಂದರೆ ಆಗಿ ರೋಗ ರುಜಿನ ಯಾರೋ ತಪ್ಪ ಅಂದರೆ ಯಾರು ಮನೇಲಿ ಸತ್ತೋದ್ರೆ ಆ ಮನೆ ಬಿಟ್ಟು ಹೋಗ್ತಿದ್ರು. ಮನೆ ಬಿಟ್ಟು ಹೋಗುವಂಥ ಇದಿದೆ, ಎಷ್ಟೋ ಕಡೆ ಹಾಗೆ ಇದೆ. ಇವತ್ತಿಗೂ ಕೂಡ ನೀವು ಕಾಡೊಳಗಡೆ ಹೋದರೆ ಒಂದು ಕಾಲದಲ್ಲಿ ದೊಡ್ಡ ಊರುಗಳಾಗಿದ್ದ ಮನೆಯ ಪಾಯಗಳೆಲ್ಲ ಸಿಗ್ತವೆ, ರೋಗದಿಂದ ಸತ್ತೋಗಿದೆ. ಇದು ವಿಶೇಷವಾಗಿ ಸಿರ್ಸಿ, ಹಾಗೆ ನಮ್ಮ ಯಲ್ಲಾಪುರ, ಸಾಗರ, ಹೌದು, ಅಂಕೋಲ ಎಲ್ಲ ಕಡೆ ಇದೆ. ಈ ನಾನು ಕುಮಟಾ, ಅಂಕೋಲ ಎಲ್ಲ ಕಡೆ ಕಾಡಲ್ಲಿ ನೀವು ಇದನ್ನು ನೋಡ್ತೀವಿ ಒಂದು ಕಾಲದಲ್ಲಿ. ಆಮೇಲೆ ಇಲ್ಲಿ ಕೊಡಲಿ ಯಾವಾಗ ಬಂತು? ನಮ್ಮ ಕೊಡಲಿ ಇರಲಿಲ್ಲ. ಮರ ಕಡಿಯೋದಕ್ಕೆ ಇದ್ದ ಆಯುಧ ಯಾವುದು? ಕತ್ತಿ. ಮರ ಕಡಿಯೋಕೆ ಇದ್ದ ಆಯುಧ ಕತ್ತಿ. ಕೊಡಲಿ 1852ರಲ್ಲಿ ಕೊಡಲಿ ಬಹುಶಃ ಇದರಲ್ಲಿ ಬಂತು. ನಮ್ಮಲ್ಲಿ ಗರಗಸ ಕೊಡಲಿಗಳು ಬರೋದು ಲೇಟ್ ಆಗಿದೆ. ಮರ ಕಡಿಯೋದಕ್ಕೆ ಆಯುಧಗಳು ಇಲ್ಲ. ಬೆಂಕಿ ಹಾಕ್ತಿದ್ವಿ ನಾವು. ಕಾಡಲ್ಲಿ ಬೆಂಕಿ ಹಾಕಿ ಬೇಸಾಯ ಮಾಡುವಂಥ ಪದ್ಧತಿ ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದವರೆಗೆ ಕುಂಬರಿ ಕೃಷಿ ಅಂತಿತ್ತು. ಕಾಡಲ್ಲಿ ಕುಂಬರಿ ಕೃಷಿ ಅಂತಿತ್ತು. ಅದು ಕರಾವಳಿಯವರಿಗೆ ಅನ್ನ ಕೊಡ್ತಿತ್ತು. ರಾಗಿ ಬೆಳೀತಿದ್ರು, ಭತ್ತ ಬೆಳೀತಿದ್ರು, ಗಡ್ಡೆ ಗೆಣಸು ಬೆಳೀತಿದ್ರು, ಜೈಡಾದ ಕಡೆ ಹೋದರೆ ಕಾಂಗೋ ಅಂತ ಧಾನ್ಯ ಬೆಳೀತಿದ್ರು. ಈ ಥರ ಕುಂಬರಿ ಕೃಷಿಗಳ ಪದ್ಧತಿ ಇತ್ತು. ಶಿಫ್ಟಿಂಗ್ ಕಲ್ಟಿವೇಷನ್, 2 ವರ್ಷ ಬೆಳೆದು ಬೇರೆ ಜಾಗಕ್ಕೆ ಹೋಗೋದು. ಬ್ರಿಟಿಷರು ಏನು ಮಾಡಿದ್ರು? ಇದೇ ಸಾಗವಾನಿ ಕಾರಣಕ್ಕೆ 1857ರಲ್ಲೋ ಏನೋ ಹೊತ್ತಿಗೆ ಅದ್ರ ಬ್ಯಾನ್ ಮಾಡಿಬಿಟ್ರು, ಬೆಳಿಬಾರ್ದು ಅಂತ. ಇಲ್ಲಿಂದ ಜನ ಎಲ್ಲ ಮೈಸೂರು ಸೀಮೆಗೆ ವಲಸೆ ಹೋದರು. ಈ ಜನ ವಲಸೆ ಹೋದರು ಅಂತ ಆತಂಕ ಶುರುವಾಗಿ ನಾಳೆ ಚಳವಳಿ ಜೋರಾಗ್ತದೆ ಅಂತ ಹೆದರಿ ಆಮೇಲೆ ಒಂದು 2 ವರ್ಷಕ್ಕೆ ವಾಪಸ್ ತಗೋತಾರೆ. ಆ ವರ್ಷ 6000 ಎಕರೆ ಪ್ರದೇಶ ಕೃಷಿಗೆ ಒಳಪಡ್ತದೆ, ಕುಂಬರಿ ಕೃಷಿಗೆ ಒಳಪಡ್ತದೆ. ಕುಂಬರಿ ಕೃಷಿಯಾದ ಜಾಗದಲ್ಲಿ, ಬೋಳಾದ ಜಾಗದಲ್ಲಿ ಸಾಗವಾನಿಯನ್ನೇ ನೆಟ್ಟರು. ಕುಂಬರಿ ಕೃಷಿ ಅಂದ್ರೆ ಏನು? ಕಾಡಿಗೆ ಬೆಂಕಿ ಹಾಕಿ ಮಾಡೋದು. ಅಲ್ಲಿ ಸಾಗವಾನಿಯನ್ನು ನೆಟ್ಟರು. ಅದನ್ನು ನೋಡೋಕೆ ಒಬ್ಬ ಅಧಿಕಾರಿ ಹೋಗ್ತಾರೆ. ಎಷ್ಟು ಚೆನ್ನಾಗಿ ಬೆಳೀತಿದೆ ಅಂತ ಗೊತ್ತಾಗಿ ಬ್ರಿಟಿಷರು ಭಾರಿ ಬುದ್ಧಿವಂತರಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ, ಕಾಡನ್ನು ಸುಟ್ಟು ಸಸಿ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೀತದೆ ಅಂತ ಗೊತ್ತಾಗ್ತದೆ. ಇದೊಂದೇ ಕಾರಣಕ್ಕೆ ಉತ್ತರ ಕನ್ನಡದ ಹೆಚ್ಚು ಕಡಿಮೆ 80,000 ಎಕರೆ ಪ್ರದೇಶದ ಕಾಡನ್ನು ಕಡಿದು ಸುಟ್ಟು ಅಲ್ಲಿ ಸಾಗವಾನಿ ನೆಡುತ್ತದೆ. ಅದು ನೀವು ಕಾಳಿ ಕಣಿವೆಯಲ್ಲಿ ನೋಡ್ತೀರಿ. ಕಾಳಿ ಕಣಿವೆ ಬ್ರಿಟಿಷರ ಈ ಸಾಗವಾನಿ ಪ್ರೀತಿಯ ಹತ್ಯಾಕಾಂಡ ನಡೆದಂಥ ಜಾಗ. ನೀವು ಗುಂದ ಅಂತ ಹೇಳ್ತೀವಿ, ಅದು ಮೊದಲ ವರ್ಕಿಂಗ್ ಪ್ಲಾನ್. 1897ರ ಮೊದಲ ವರ್ಕಿಂಗ್ ಪ್ಲಾನ್ ಇದೆ. ಅಲ್ಲಿ ಮರವನ್ನು ಹೇಗೆ ಕಡಿತಾ ಇದ್ರು, ಹೇಗೆ ನದಿಯಲ್ಲಿ ಸಾಗಿಸ್ತಾ ಇದ್ರು. ಆಗ ರಸ್ತೆ ಇಲ್ಲ, ನದಿಯ ಪ್ರವಾಹದಲ್ಲಿ ತೇಲಿಸಿ ಬಿಡಬೇಕಿತ್ತು. ಕಾಳಿ ನದಿಯಲ್ಲಿ ಹೆಚ್ಚು
ಸಾಗವಾನಿ ತೇಲ್ ಹೋಗಿದೆ, ವಿದೇಶಕ್ಕೆ ಹೋಗಿದೆ. ಇವತ್ತು ಕೂಡ ನಾವು ಅದನ್ನೇ ನೋಡ್ತೀವಿ, ವಿದೇಶಗಳಲ್ಲಿರೋ ಸಾಗವಾನಿ ನೋಡ್ತೀವಿ. ಕುಮಟಾದಲ್ಲಿ ಕೂಡ ಈ ಬಂದರು ಪ್ರದೇಶ, ಅನೇಕ ಬಂದರು ಪ್ರದೇಶಗಳು ಇವೆಲ್ಲ ಇತ್ತು. ಕಾಡಿನ ಉತ್ಪನ್ನಗಳ ಸಾಗಣೆ. ಯಾವಾಗ ಈ ಜಿಲ್ಲೆಗೆ ವ್ಯಾಪಾರಿಗಳು, ಬೇರೆ ಬೇರೆ ವ್ಯಾಪಾರಿಗಳು ಏನು ಚಕ್ಕಡಿ ಗಾಡಿಯ ಮೇಲೆ ಬಂದು ಕಬ್ಬಣ ಕೊಡೋದು, ಬಟ್ಟೆ ಕೊಡೋದು, ಬಯಲ್ಸ್ ಮೇಲೆ ಬೆಳೆದ ಏನು ಧಾನ್ಯಗಳನ್ನು ತಂದು ಕೊಡೋದು, ಇಲ್ಲಿಂದ ಅಡಿಕೆ ತಗೊಳ್ಳೋದು ಮಾಡ್ತಾಯಿದ್ರು. 1878-79 ಹೊತ್ತಿಗೆ ಮುಂಬೈಯಿಂದ ಸ್ಟೀಮ್ ನೇವಿಗೇಷನ್ ಹಡಗು ಫಸ್ಟು ಇದಕ್ಕೆ ಬರುತ್ತೆ ಕುಮಟಾ. ಅಲ್ಲಿಂದ ವ್ಯಾಪಾರಿ ತಂಡ ಬರ್ತದೆ. ಆ ವ್ಯಾಪಾರಿಗಳು ಅಡಿಕೆ ವ್ಯಾಪಾರ ಶುರು ಮಾಡ್ತಾರೆ. ಇವತ್ತು ಹಾಗಾಗಿ ಉತ್ತರ ಕನ್ನಡದ ಅಡಿಕೆ ಮುಂಬೈಗೆ ಹೋಗೋದಕ್ಕೆ, ನಾಗ್ಪುರ ಹೋಗೋದಕ್ಕೆ ಕಾರಣ ಆ ತಂಡ. ಅವರು ಅಡಿಕೆ ವಿಭಾಗಿಸೋದಿಲ್ಲ. ಅಲ್ಲಿಂದ ಕೃಷಿಯ ಏಳಿಗೆಗೆ ಸಂಬಂಧಪಟ್ಟ ಅನೇಕ ರೀತಿಯಲ್ಲಿ ಈಗ ಅಡಿಕೆ ತೋಟಕ್ಕೆ ಕಾಳುಮೆಣಸು ಬೆಳೀತಾರೆ. ಆಗ ಕಾಡಲ್ಲಿ ಕಾಳುಮೆಣಸು ಇರಲ್ಲ, ಅದಕ್ಕೆ ಪ್ರೋತ್ಸಾಹಕವಾಗಿ ಸಾಂಬಾರು ಬೆಳೆಗಳ ಪ್ರೋತ್ಸಾಹಕ್ಕಾಗಿ ಸೊಪ್ಪಿನ ಬೆಟ್ಟಗಳು ಕೊಡಲ್ಪಡ್ತವೆ ಕೃಷಿಕರಿಗೆ ಪೂರಕವಾಗಿ. ಇದೆಲ್ಲ ಹೋರಾಟದಿಂದ ಪಡೆದಿತ್ತು. ಅದೆಲ್ಲ ದಾಖಲೆಗಳು, ಅವತ್ತಿನ ಪತ್ರಿಕೆಗಳು, ಅವತ್ತಿನ ಕಾನೂನಿನ ಹೋರಾಟದ ದಾಖಲೆಗಳು, ಇದನ್ನೆಲ್ಲ ನೋಡಿದ್ರೆ ಉತ್ತರ ಕನ್ನಡದ ಈಗಿನ ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಮತ್ತು ಅವತ್ತಿನ ಸ್ಥಿತಿಯಲ್ಲಿ ಜನರ ಆರೋಗ್ಯದ ಸ್ಥಿತಿ, ಹಳ್ಳಿಯ ಔಷಧಗಳೇ